ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿನಿಮಾ ಅಂತ ಬಂದಾಗ ಪ್ರಮೋಷನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಡೇಟನ್ನು ಜನರ ಮೈಂಡಲ್ಲಿ ಮನಸ್ಸಲ್ಲಿ ಹಳೆಯ ಥರ ನಾವು ಅದನ್ನು ಕೂರಿಸ್ಬೇಕು. ಆ ಥರದಕ್ಕೆ ನಿಮ್ಮ ಪ್ರಯತ್ನ ಹೇಗೆ ಸಾಗುತ್ತೆ ಅಂತ ಹೇಳಿ ನೀವಂತರ ಯಂಗ್ ಪ್ರೊಡ್ಯೂಸರ್ ಯಾವ ಥರ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ? ಅದೇ ಮೇಡಮ್, ಇವಾಗ 25 ಡಿಸೆಂಬರ್ 25 ಆದಮೇಲಿಂದ ನಮ್ಮದು ಪ್ರಮೋಷನ್ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ಇವಾಗ 2 ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅವ್ರ ಪ್ರಮೋಷನ್ ನಡೀತಾ ಇರ್ತದೆ. ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರೆ ಆಡಿಯನ್ಸ್ 100% ಕನ್ಫ್ಯೂಸ್ ಆಗ್ತಾರೆ. ಸೊ ನಾವು ಆ ಡಿಸ್ರಪ್ಟ್ ಮಾಡೋದು ಬೇಡ. ಇವಾಗ ಅವ್ರು 2 ಸಿನಿಮಾ ರಿಲೀಸ್ಗಿದೆ, ನಮ್ದಿನ್ನ 1 ಮಂತ್ ಟೈಮ್ ಇದೆ. ಸೊ ಇವ್ರದ್ದು ಮುಗಿಸ್ಕೊಂಡು ನಮ್ಮ ಜನ ಫಸ್ಟಿಂದ ನಮ್ಮದು ನಾನ್ ಸ್ಟಾಪ್ ಫುಲ್ ಫ್ಲೆಡ್ಜ್ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಎಲ್ಲ ರೀತಿಯಲ್ಲೂ ನಿಮ್ಮ ಇಂಟರ್ವ್ಯೂಸ್ ಆಗಲಿ, ನಿಮ್ಮ ಟಿ ವಿ ಚಾನಲ್ಸಲ್ಲಾಗಲಿ, ಯೂಟ್ಯೂಬರ್ಸ್ ಹತ್ರ ಆಗಲಿ, ಆಮೇಲೆ ಇನ್ಫ್ಲೂಯೆನ್ಸರ್ಸ್ ಹತ್ರ ಆಗಲಿ, ರೇಡಿಯೋ FM ಆಗಲಿ, ಆಮೇಲೆ ಈ ಸರಿ ಹೀರೋನ ಪಬ್ಲಿಕ್ ಹತ್ರನೇ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ರ್ಯಾಲೀಸು, ಸ್ಟೇಜ್ ಶೋಸು, ಒಂದಷ್ಟು ಕ್ಯಾಂಪೇನಿಂಗ್ ಪ್ಲ್ಯಾನ್ ನಡೀತಾ ಇದೆ ಮೇಡಮ್ ಬ್ಯಾಕ್ಗ್ರೌಂಡಲ್ಲಿ. ಸೊ ಫುಲ್ ಫ್ಲೆಡ್ಜಾಗಿ ಜಾನ್ವಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ವೀಕಿಂದ. ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ನಿಮಗೆ ಮನಸ್ಸಲ್ಲಿ ಉಳಿಯುವಂಥ ವಿಚಾರಗಳೇನು ಅಂತ ಹೇಳಿ, ಯಾವತ್ತೂ ಕೂಡ ಇದು ಮೆಮೊರಿಯಲ್ಲಿ ಉಳಿಯುತ್ತಪ್ಪ, ನನಗೆ ತುಂಬ ಕಾಡಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಮೇಡಮ್, ರಾಜಯ್ಯನ ಬದುಕು, ಅವನ ಹೋರಾಟ, ಅವನ ಜೀವನ ಕಟ್ಕೊಬೇಕು ಅನ್ನೋ ಆಟ. ಸೆಟ್ಸ್ ಅಂದರೆ ಮೇಡಮ್, ಸೆಟ್ಟಲ್ಲಿ ಮೆಮೊರಬಲ್ ಅಂದರೆ ಒಂದು ಫಸ್ಟ್ ಏನಂದರೆ ನನ್ನ ಬರ್ತಡೇ ದಿವಸನೇ ಫಸ್ಟ್ ಡೇ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು. ಅದು ಇಟ್ಸ್ ವೆರಿ ಮೆಮೊರಬಲ್, ನಾನು ಮರೆಯೋಕ್ಕಾಗಲ್ಲ. ಸೊ ನಾನು ಫಸ್ಟ್ ಟೈಮ್ ಒಂದು ಪ್ರಾಜೆಕ್ಟ್ನ ನನ್ನ ಹುಟ್ಟಿದ ಹಬ್ಬದ ದಿವಸನೇ ಕಿಕ್ ಸ್ಟಾರ್ಟ್ ಆಗಿದ್ದು. ಸೊ ಅದೊಂದು. ಆಮೇಲೆ ಮೇಡಮ್ ಇನ್ನೊಂದು ಕ್ಲೈಮ್ಯಾಕ್ಸ್ ಎಪಿಸೋಡ್ ಮಾಡಿದ್ವಿ ನಾವು ಇಲ್ಲೇ ನೈಸ್ ರೋಡಲ್ಲಿ. ಆಲ್ಮೋಸ್ಟ್ ಒಂದು 12 days ಮಾಡಿದ್ವಿ ಮೇಡಮ್. ಅವತ್ತು ಹೀರೋ ಆಗಲಿ ನಂಗೆ ಸ್ವಲ್ಪ ರೆಸ್ಟ್ ಬೇಕಪ್ಪ ಅಂತ ಯಾರೂ ಏನು ಹೇಳಿಲ್ಲ. ಅವ್ರಿಗೂ ಗೊತ್ತಿತ್ತು ಹ್ಯೂಜ್ ಸೆಟ್ಸ್ ಆಗಿದೆ. ಆಮೇಲೆ ಮಿನಿಮಮ್ 800,000 ಜೂನಿಯರ್ಸ್ ಇರ್ತಾಯಿದ್ರು, ಒಂದು 20-30 ಜನ ಆರ್ಟಿಸ್ಟ್ಗಳು ಇರ್ತಾಯಿದ್ರು. ಆಮೇಲೆ ಹೈದ್ರಾಬಾದಿಂದ ಫೈಟ್ ಮಾಸ್ಟ್ರು ಬಂದಿದ್ರು ಮೇಡಮ್, ರಿಯಲ್ ಸತೀಶ್ ಅಂತ. ಮೊನ್ನೆ ಬಂತಲ್ಲ ಹಿಟ್ 3 ನಾನಿ ಅವ್ರದ್ದು, ದಸರಾ, ಸರಿಪೋದ ಶನಿವಾರ ಮತ್ತು ಪುಷ್ಪ ಫಸ್ಟ್ ಪಾರ್ಟ್ ಕೂಡ ಅವರೇ ಮಾಡಿದ್ದು. ಸೊ ನಮ್ಮ ಪ್ರೊಡ್ಯೂಸರ್ ಅಲ್ಲಿಂದ ಅವ್ರನ್ನ ಕರೆಸಿದ್ದಾರೆ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ನಾವು ಬೇರೆ ಸ್ಟೇಟಿಂದ ಟೆಕ್ನಿಷಿಯನ್ ಎಸ್ಪೆಷಲಿ ಫೈಟ್ ಮಾಸ್ಟರ್ಸ್ನ ಕರೆದಾಗ ನಾವು ಅವರು ಇಲ್ಲಿ 20 ಫೈಟರ್ಸ್ನ ಇಟ್ಕೊಂಡ್ರೆ ಅಲ್ಲಿಂದ 20 ಫೈಟರ್ಸ್ನ ಕರೆಸ್ಬೇಕು. ಸೊ ಸಿನ್ಸ್ ವಿಜಯ್ ಸರ್ ಬೀಯಿಂಗ್ ಅ ಡೈರೆಕ್ಟರ್ ಪ್ರೊಡ್ಯೂಸರ್, ಅವ್ರಿಗೆ ಗೊತ್ತದ ಆ ಬರ್ಡನ್ ಏನಾಗುತ್ತೆ ಅಂತ. ನಾವು ಏನು 12 ದಿವಸ ಪ್ಲ್ಯಾನ್ ಮಾಡಿದ್ವಿ, 12 ದಿವಸದಲ್ಲಿ 1 hour ಎಕ್ಸ್ಟ್ರಾ ಆಗ್ದಿರ ಮುಗೀತು ಮೇಡಮ್. ಅದು ನನಗೆ ತುಂಬ ಖುಷಿ ಕೊಡ್ತು. ಅಲ್ಲಿ ನನ್ನ ಪ್ರೊಡ್ಯೂಸರ್ ಎಲ್ಲ ಕೊಡ್ತಾಯಿದ್ದಾರೆ, ಬಟ್ ಆ ಕೊಟ್ಟಿದ್ದ ತಕ್ಕಂಗೆ ಕೆಲಸ ಆಗಬೇಕಲ್ವ ಮೇಡಮ್. ಆವತ್ತು ಹೀರೋ ಮಾಡಿದ್ದು, ನಮ್ಮ ಡೈರೆಕ್ಟ್ರು, ನಮ್ಮ ಟೆಕ್ನಿಷಿಯನ್ಸ್ ಮಾಡಿದ್ದೆಲ್ಲ ಅದು ಇಟ್ಸ್ ಅನ್ಫರ್ಗೆಟಬಲ್. ನಮ್ಮನ್ನ ಉಳ್ಸೋ ಥರನೇ ಅವ್ರು ಮಾಡಿದ್ರು ಅವತ್ತು. ಇನ್ನೊಂದು 2 ದಿವಸ ಎಕ್ಸ್ಟ್ರಾ ಆದರೆ ಪ್ರೊಡ್ಯೂಸರ್ ಇನ್ನೊಂದು 20-25 ಲಕ್ಷ ಲಾಸ್ ಆಗುತ್ತಪ್ಪ ಒಂದು ದಿವಸ ಎಕ್ಸ್ಟೆಂಡ್ ಆದರೆ ಅಂತ. ಸೊ ದಟ್ ಈಸ್ ವೆರಿ ಮೆಮೊರಬಲ್.